ಸನ್ಮಾನ್ಯ ಆರ್ ಅಶೋಕ್ ಅವರು ನೆನ್ನೆ ಕಾಂಗ್ರೆಸ್ನವ್ರಿಗೆ 106 ಕೋಟಿ ಮೇಲ್ ಕೊಟ್ಟಿದ್ದೀರಿ, ಬಿಜೆಪಿಯವರಿಗೆ 50 ಕೋಟಿ 40 ಕೋಟಿ ಕೊಟ್ಟಿದ್ದೀರಿ ಅಂತ ಏರ್ ಧ್ವನಿಯಲ್ಲಿ ನೆನ್ನೆ ಮಾತಾಡ್ತಾ ಇದ್ದಾರೆ. 2018ರಿಂದ 23 4 ವರ್ಷ ಉಪಮುಖ್ಯಮಂತ್ರಿಯಾಗಿ ನೀವೇ ಇದ್ರಿ, ನಿಮ್ದೇ ಸರ್ಕಾರ ಇತ್ತು. ಒಂದ್ ಕಣ್ಣಿಗೆ ಬೆಣ್ಣೆ ಅಂತೆ, ಒಂದ್ ಕಡೆ ಸುಣ್ಣ ಅಂತೆ. ಅವ್ರಿಗೆ ಸಾಮಾನ್ಯ ಅವ್ರ ಕನಿಷ್ಠ ಜ್ಞಾನಾದ್ರೂ ಇಲ್ವಾ ಈ ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ? ಅವ್ರು ಯಾಸಿಬಿ ವಿರೋಧ ಪಕ್ಷ ನಾಯಕರೇ ಅವರು. ಸ್ಕೂಲ್ ಮಕ್ಳು ಹೇಳ್ದಂಗೆ ಹೇಳ್ತಾರಲ್ಲ ಅವರು. ಒಬ್ಬ ವಿರೋಧ ಪಕ್ಷ ನಾಯಕ, ಈ ರಾಜ್ಯದ ವಿರೋಧ ಪಕ್ಷ ನಾಯಕ. ಇದೇ ಪುಣ್ಯ ನಮ್ಗೆ ಎಷ್ಟು ಅಡೆತಡೆ ಒಡ್ಡಿದ್ದಾರೆ ಗೊತ್ತಾ? ಹಿಂದೆ ಕುಮಾರಸ್ವಾಮಿ ಕೊಟ್ಟಂತ ಕಾಲದಲ್ಲಿ 650 ಕೋಟಿ ಕೊಟ್ರಲ್ಲ, ಬರೇ 16 ಕೋಟಿ ಉಳಿಸ್ತಾ ಪುಣ್ಯಾತ್ಮ. ಯಾರು ಇದೇ ಇವಾಗ ಹೇಳ್ತಾವ್ರಲ್ಲ ಬೆಣ್ಣೆ ಸುಣ್ಣ ಮಾಡ್ಯವ್ರೆ ಅಂತ ವಿರೋಧ ಪಕ್ಷ ನಾಯಕ. ಹಲವಾರು ಬಾರಿ ಅಸೆಂಬ್ಲಿ ಒಳಗೆ ನಾನು ಅಸೆಂಬ್ಲಿ ಇದ್ದಾಗ ನಾನು ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದೀರಾ. ನೀನು 2-3 ಬಾರಿ ಇಲ್ಲಿ ಗೆದ್ದುಬಿಟ್ಟು ಹೋಗಿದ್ಯಾ. ನೀನ್ ಏನು ಈ ಕ್ಷೇತ್ರಕ್ಕೆ ಯಾಕಿಂತ ದ್ರೋಹ ಮಾಡ್ತೀಯ? ನಿನ್ಗೆ ಏನ್ ಮಾಡಿದ್ರು ದಾಸಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಜನ ಅಂತ ಹಲವಾರು ಬಾರಿ ಅವರಿಗೆ ಮನವಿ ಮಾಡಿದೆ ನಾನು. ಇವಾಗ ಯಾವ ಮುಖಕ್ಕೆ ಕೇಳ್ತಾ ಇದ್ದೀಯ ಮಿಸ್ಟರ್ ಅಶೋಕ್ ಅವರೇ? ಸನ್ಮಾನ್ಯ DK ಶಿವಕುಮಾರ್ ಬಂದಾದ್ಮೇಲೆ 42 ಕೋಟಿ ಒಂದು ಜನರಲ್ ಗ್ರಾಂಟ್ ಕೊಟ್ಟಿದ್ದಾರೆ. ಮೇಜರ್ ರೋಡ್ಗೆ 10 ಕೋಟಿ ಕೊಟ್ಟಿದ್ದಾರೆ. 2024ರಲ್ಲಿ 20 ಕೋಟಿ ಇದೇ DK ಶಿವಕುಮಾರ್ ಕೊಟ್ಟಿದ್ದಾರೆ. ಜಾರಹಳ್ಳಿ ಕ್ರಾಸ್ ವೈಟ್ ಟಾಪಿಂಗ್ 20 ಕೋಟಿ ಕೊಟ್ಟಿದ್ದಾರೆ. ಬೆಂಗಳೂರು ಸಿಟಿ MLAಗಳಿಗೆ ಮೊನ್ನೆ ಎಲ್ಲ ಕೊಟ್ಟಂಗೆ ಅದೊಂದು 25 ಕೋಟಿ ಕೊಟ್ಟಿದ್ದಾರೆ. ಅಡಿಷನಲ್ ಗ್ರಾಂಟ್ 42 ಕೋಟಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟರು. ಲಾಸ್ಟ್ ವೀಕ್ ಅಲ್ಲಿ ತಿರ್ಗಾ 50 ಕೋಟಿ ಕೊಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ 200 ಕೋಟಿ ಚಿಲ್ಲರೆ ಇವಾಗ ರೆಡಿ ಗ್ರಾಂಟ್ ಇದೆ. ಈ ಕ್ಷೇತ್ರದಲ್ಲಿ ಯಾರು ಆಳ್ವಿಕೆ ಮಾಡ್ತಾರಲ್ಲಪ್ಪ, ಇವ್ರು ಯಾರನ್ನ ಕೇಳಕ್ ಹೋದ್ರೆ ನಮ್ಗೆ ಅನುದಾನನೇ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ನಿಮ್ಮ ಬಾಯಿಗೆ ಏನಂತ ಹೇಳೋಣ ನಾವು? ನಿಸರ್ಗ ಆ ಸ್ಕೂಲ್ ಮುಂದೆಗಡೆ ಮೊನ್ನೆ ಕಾಂಕ್ರೀಟ್ ಹಾಕ್ಯಾರ, 15 ಆಗಿಲ್ಲ, ಈಗೆಲ್ಲ ಎದ್ದು ಬಂದೆ. ಎಲ್ಲ ಕಳಪೆ ಕೆಲಸ ಮಾಡ್ತಾ ಇದ್ದಾರೆ. 80 ಲಕ್ಷ ವರ್ಕ್ ಆರ್ಡರ್ ಆಗಿದೆ. ನಾಳೆನೇ ಕೆಲಸ ಹಿಡಿಬೋದು. ಕೆಲಸ ಹಿಡಿತಾ ಇಲ್ಲ. ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ನಾನು ಬಂದು ಅಲ್ಲಿ ಧರಣಿ ಕೂತ್ಕೊಂತಿದ್ದೀನಿ. ಮೊನ್ನೆ ಅಶೋಕ್ ಅವ್ರಿಗೆ ನಾನೊಂದು ಅವರಿಗೆ ಕೇಳಕ್ಕೆ ಬಯಸ್ತಾ ಇದ್ದೇನೆ. 2018ರಿಂದ 23 ಆವಾಗ ಕೊಯ್ಲೇಷನ್ ಸರ್ಕಾರ ಇತ್ತು. ಸರ್ಕಾರ 1 ವರ್ಷ ಈ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಎಷ್ಟಿಷ್ಟು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಎಷ್ಟು ಕೊಟ್ಟಿದ್ದಾರೆ, ದಳದವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, BJP ಎಷ್ಟು ಕೊಟ್ಟಿದ್ದಾರೆ ತೆಗೆದು ನೋಡಲಿ. ಅವ್ರ ತವ ರೆಕಾರ್ಡ್. ಅವರು ವಿರೋಧ ಪಕ್ಷ ನಾಯಕರು. ತದನಂತರ 1 ವರ್ಷ ಆದಮೇಲೆ 4 ವರ್ಷ ನೀವೇ ಇದ್ರಿ, ಉಪಮುಖ್ಯಮಂತ್ರಿಯಾಗಿ ನೀವೇ ಇದ್ರಿ, ನಿಮ್ಮದೇ ಸರ್ಕಾರ ಇತ್ತು. ಏನೋ ಒಂದು ಕಣ್ಣಿಗೆ ಬೆಣ್ಣೆ ಅಂತೆ, ಒಂದು ಕಡೆ ಸುಣ್ಣ ಅಂತೆ. ನಿನ್ನೆ ಸನ್ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಅವರು ನಿನ್ನೆ ಕರೆಕ್ಟಾಗಿ ಅಂಕಿ ಅಂಶ ಕೊಟ್ಟಿದ್ದಾರೆ. ನಿನ್ನೆ ದಿನ ನಾನು ನೋಡಿದೆ, ಪೇಪರಾಗೂ ನೋಡಿದೆ, ನಿನ್ನೆ TV ನಲ್ಲೂ ನೋಡಿದೆ. ಈ BJP ಸರ್ಕಾರ ಅವರ ಅವಧಿ ಅವರೇ 4 ವರ್ಷದಲ್ಲಿ ರಾಜೇಶ್ವರಿ ನಗರ 857 ಕೋಟಿ ರೂಪಾಯಿ ಕೊಟ್ಟಿದೆ ಅಂತ ನಿನ್ನೆ ಹೇಳಿದ್ದಾರೆ. ಅಲ್ಲಿ ಅವ್ರದೇ ಸರ್ಕಾರದಲ್ಲಿ KR ಪುರಂ 815, ಮಹದೇವಪುರ 739, ಗಾಂಧಿನಗರ ಅದು ಕಾಂಗ್ರೆಸ್ದು 120 ಕೋಟಿ, ದಾಸರಳ್ಳಿ ನಾನು ಇಲ್ಲಿ ಶಾಸಕನಾಗಿದ್ದಾಗ ಬರೀ 89 ಕೋಟಿ. 5 ವರ್ಷದಲ್ಲಿ 4 ವರ್ಷದಲ್ಲಿ, ಇನ್ನು ಮುಂದಿನ 4 ವರ್ಷದಲ್ಲಿ. ಶಾಂತಿನಗರ 86 ಕೋಟಿ ಕಾಂಗ್ರೆಸ್ದು ಕಾನ್ಸ್ಟಿಟ್ಯೂನ್ಸಿ. ಹೆಬ್ಬಾಳ ಅವರು ಕಾಂಗ್ರೆಸ್ನವರು 85 ಕೋಟಿ. ಈ ಥರ ಇಲ್ಲೇ ಇದೆ. ಅವರು ಹೇಳ್ತಾರೆ ಅಲ್ಲಿಗೆ ಇವರು ಅಟ್ಲೀಸ್ಟ್ 8% ಕೊಟ್ಟಿಲ್ಲ. ಅವರನ್ನ 50-60 BJP ಕೊಟ್ಟಿದ್ದಾರೆ, 80-90 ಕಾಂಗ್ರೆಸ್ ತಗೊಂಡಿದ್ದಾರೆ. ಅಟ್ಲೀಸ್ಟ್ 60% ಕೊಟ್ಟವ್ರು. ಇವರು 8% ಕೊಟ್ಟಿಲ್ಲ. ಅವ್ರಿಗೆ ಸಾಮಾನ್ಯ ಅವ್ರ ಕನಿಷ್ಠ ಜ್ಞಾನ ಆದ್ರೂ ಇಲ್ವಾ ಈ ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ? ಅವ್ರು ಯಾಸಿಬಿ ವಿರೋಧ ಪಕ್ಷ ನಾಯಕರೇ ಅವರು ಅಲ್ಲ. ಅವ್ರಿಗೆ ಅರ್ಥ ಆಗಲ್ವ ಇವ್ರಿಗೆ? ಸ್ಕೂಲ್ ಮಕ್ಳು ಹೇಳ್ದಂಗೆ ಹೇಳ್ತಾರಲ್ಲ ಅವರು. ಒಬ್ಬ ವಿರೋಧ ಪಕ್ಷ ನಾಯಕ, ಈ ರಾಜ್ಯದ ವಿರೋಧ ಪಕ್ಷ ನಾಯಕ. ಅವ್ರಿಗೇನಾದ್ರೂ ಸ್ವಲ್ಪ ಇದಿದೆಯಾ? ಉದಾಹರಣೆಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಅದಾಯ್ತಲ್ಲ, ಲಾಸ್ಟು ಹಿಂದೆ ಇದನ್ನು ಹಲವಾರು ಬಾರಿ ನಾನು ಈ ಕ್ಷೇತ್ರದ ನಿಮ್ಮ ಮುಖೇನ ಜನಗಳು ಗಮನಕ್ಕೆ ತಗೊಂಬಂದಿದ್ದು, ಸಾರ್ವಜನಿಕರ ಗಮನಕ್ಕೆ ತಂದಿದ್ದೀನಿ. ಹಿಂದೆ ಇದೇ ಪುಣ್ಯಾತ್ಮ, ಇದೇ ವಿರೋಧ ಪಕ್ಷ ನಾಯಕ ನಮ್ಗೆ ಎಷ್ಟು ಅಡೆತಡೆ ಒಡ್ಡಿದ್ದಾರೆ ಗೊತ್ತಾ? ಹಿಂದೆ ಕುಮಾರಸ್ವಾಮಿ ಕೊಟ್ಟಂತ ಕಾಲದಲ್ಲಿ 650 ಕೋಟಿ ಕೊಟ್ರಲ್ಲ, ಬರೇ 16 ಕೋಟಿ ಉಳಿಸ್ತಾ ಪುಣ್ಯಾತ್ಮ. ಯಾರು ಇದೇ ಇವಾಗ ಹೇಳ್ತಾವ್ರಲ್ಲ ಬೆಣ್ಣೆ ಸುಣ್ಣ ಮಾಡ್ಯವ್ರೆ ಅಂತ ವಿರೋಧ ಪಕ್ಷ ನಾಯಕ. ಅದೇ ಪಾರ್ಟಿ ನಮಗೆ
ಎಲ್ಲ ಅನುದಾನ ದಾಸರಳ್ಳಿ ಒಳಗೆ ಎಲ್ಲ ಕಿತ್ತಾಕ್ಸ್ತಾ. ಹಲವಾರು ಬಾರಿ ಅಸೆಂಬ್ಲಿ ಒಳಗೆ ನಾನು ಅಸೆಂಬ್ಲಿ ಇದ್ದಾಗ ನಾನು ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದೀರಾ. ನೀನು 2-3 ಬಾರಿ ಇಲ್ಲಿ ಗೆದ್ದುಬಿಟ್ಟು ಹೋಗಿದ್ಯಾ. ನೀನು ಏನು ಈ ಕ್ಷೇತ್ರಕ್ಕೆ ಯಾಕಿಂತ ದ್ರೋಹ ಮಾಡ್ತೀಯ, ನಿನ್ಗೆ ಏನು ಮಾಡಿದ್ರು ದಾಸರಳ್ಳಿ ಕಾನ್ಸ್ಟೆನ್ಸಿ ಜನ ಅಂತ ಹಲವಾರು ಬಾರಿ ಅವ್ರಿಗೆ ಮನವಿ ಮಾಡಿದೆ ನಾನು. ಆದರೂ ಆ ಮನುಷ್ಯೋತ್ತಮ ಇಲ್ದಂಗೆ ನಮ್ಮದು ಹಣ ಕುಟ್ಟಿದ್ದೆಲ್ಲ ಕಿತ್ತಾಕಿ ಬರೀ 16 ಕೋಟಿ ಬಿಟ್ಟರು. 16 ಕೋಟಿ ಬಿಟ್ಟಾಗ ನಾನು ಪ್ರತಿ ಇದರಲ್ಲಿ ಗಲಾಟೆ ಮಾಡ್ಕೊಂಡು ಅವಾಗ ಟೋಟಲ್ ಅದು ಏನು ಜನರಲ್ ಗ್ರಾಂಟ್ ಎಲ್ಲ ಸೇರಿ 89 ಕೋಟಿ 4 ವರ್ಷದಲ್ಲಿ ನನಗೆ ಕೊಟ್ಟರು ಅವರು. ಬರೇ 89 ಕೋಟಿ. ಇದಲ್ಲ ಅಂತ ನಾನು ಹೈಕೋರ್ಟ್ಗೆ PL ಹಾಕ್ಸಿದ್ಕೆ ಅವಾಗ ಒಂದು 110 ಕೋಟಿ ಬಂತು. ಆ 110 ಕೋಟಿ ಬಂದಾಗ್ಲೇ ಈ ಇದ್ರನ್ನ ನೆಲಗದ್ದನಹಳ್ಳಿ ರೋಡ್ಗೆ 20 ಕೋಟಿ ಹಾಕೊಂಡೆ, ದೊಡ್ಡಣ್ಣ ಇಂಡಸ್ಟ್ರಿಗೆ 12 ಕೋಟಿ ಹಾಕ್ದೋ, ಹೆಸರುಘಟ್ಟ ರೋಡ್ಗೆ ಹಾಕ್ದೋ, 110 ವಿಲೇಜ್ಗೆ 25 ಕೋಟಿ ಹಾಕ್ದೋ. ಇವೆಲ್ಲ ಹಾಕಿ ನಾನು ಹೈಕೋರ್ಟಿಂದ ತಂದು ಮಾಡಿ ಕೆಲಸ ಮಾಡಿದ್ದು. ಹೈಕೋರ್ಟಿಂದ ತಂದು ಹಣ ಬಿಡಿಸ್ಕೊಂಬರಬೇಕು. ಅದಕ್ಕೆ ಎಷ್ಟು ಏನೇನು ಮಾಡಿದ್ದೀನಿ ಅಂತ ದೇವ್ರಿಗೆ ಮೇಲೊಬ್ಬನಿಗೆ ಗೊತ್ತು. ಆ ದುಡ್ಡು ತರೋಕ್ಕೂ ನಾನು ಸರ್ಕಾರದಲ್ಲಿ, ಯಾಕೆಂದರೆ ಕ್ಷೇತ್ರದ ಜನಗೆ ಅವನಿಗೆ 3 ಬಾರಿ ಅವ್ರಿಗೂ 3 ಬಾರಿ ಗೆಲ್ಸ್ ಕಳಿಸಿದ್ರು. ಯಾರು? ಸಾಮ್ರಾಟ್ ಅಶೋಕ್ಗೆ. ಅವ್ರಿಗೆಲ್ಲ ಗೊತ್ತಿದ್ದು ನಮ್ಗೆ ಇಷ್ಟೊಂದು ದ್ರೋಹ ಮಾಡಿರು. ಇವಾಗ ಯಾವ ಮುಖಕ್ಕೆ ಕೇಳ್ತಾ ಇದೆಯಾ ಮಿಸ್ಟರ್ ಅಶೋಕ್ ಅವರೇ? ಏನು ಅಸಹ್ಯ, ಏನು ವೀರಾವೇಶದಾಗ ಮಾತಾಡ್ತಾ ಇದ್ರು. ನಾವು ಹೋಗ್ತೀವಿ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಭೇಟಿ ಆಗ್ತೀವಿ, ತಾರತಮ್ಯ ಮಾಡಿಬಿಟ್ಟಿದ್ದಾರೆ. ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಮಾಡಿಕ್ಕಿದ್ದಾರೆ ಅಂತ ಏನು ವೀರಾವೇಶದಲ್ಲಿ ಭಾಳ ಜೋರಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ನಿಮ್ಮನ್ನ ಮುಂದೆ ಈ ಕ್ಷೇತ್ರ ಜನತೆಗೆ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲಿ ಇವ್ರೇನು ಅವಾಗೇನು ಮಾಡಿದ್ರು, ಈಗೇನು ಇವ್ರಿಗೆ ನಮ್ಗಳಿಗೆಲ್ಲ ಬೇರೆ ಕಾನ್ಸಸ್ಗೆ ಏನು ತೊಂದರೆ ಕೊಟ್ಟರು ಅಂತ. ಇಷ್ಟು ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನು ಹೈಕೋರ್ಟಿಂದ 110 ಕೋಟಿ ತಗೊಂಬಂದಾಗ ಅದಕ್ಕೆ ಟೆಂಡರ್ ಆಗಕ್ಕೆ ಬಿಟ್ಟಿಲ್ಲ. ಟೆಂಡ್ರು ಏನಾರ ನಾವು ಕರೆದ್ರೆ ಅದನ್ನ ರೀಟೆಂಡ್ರು ಮಾಡಕ್ಕೆ ಕಳಿಸೋರು. ಎಲ್ಲಿ? ಚೀಫ್ ಕಮಿಷನರು ಮೇನ್ ಹೆಡ್ ಆಫೀಸು BBMPಯಲ್ಲಿ 2 ಬಾರಿ 3 ಬಾರಿ ಕಳಿಸವ್ರೆ. ಕಡಿಗೂ ಕೆಲಸ ಮಾಡಕ್ಕೆ ದೊಡ್ಡಣ್ಣಗೆ ಪೂಜೆ ಮಾಡಿ ಬಂದ್ರು ಕೆಲಸ ಮಾಡೋಕ್ಕಾಗಲಿಲ್ಲ. 110 ವಿಲೇಜಿಗೆ 25 ಕೋಟಿ ಕೆಲಸ ಮಾಡೋಕ್ಕಾಗಲಿಲ್ಲ. ವರ್ಕ್ ಆರ್ಡರ್ ಕೊಡಲಿಲ್ಲ ನನಗೆ. ಇವತ್ತು ಈ ಕ್ಷೇತ್ರದಲ್ಲಿ ಯಾರು ಆಳ್ವಿಕೆ ಮಾಡ್ತಾರಲ್ಲಪ್ಪ, ಇವ್ರು ಯಾರನ್ನ ಕೇಳಕ್ ಹೋದ್ರೆ ನಮ್ಗೆ ಅನುದಾನನೇ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ನಿಮ್ಮ ಬಾಯಿಗೆ ಇನ್ನೇನಂತ ಹೇಳೋಣ ನಾವು? ಇಲ್ಲಿ ನಾನು ಇದ್ದಂಥ ಕಾಲದಲ್ಲಿ 95 ಕೋಟಿ ನಾನು ಪೀಣ್ಯ ಇಂಡಸ್ಟ್ರಿ KSSIDCಯಿಂದ ತಗೊಂಬಂದಿದ್ದೀನಿ ನೋಡಿ. ಇಲ್ಲಿ 49 ಕೋಟಿ ತಂದು ಪೀಣ್ಯ ಇಂಡಸ್ಟ್ರಿ ಒಳಗೆ ಎಲ್ಲ ಕೆಲಸ ಮಾಡಿದ್ದಾರೆ ನೋಡಿ. ಇಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶ ರಸ್ತೆಗಳ ಅಭಿವೃದ್ಧಿ KSSIDCಯಿಂದ ಕಾಮಗಾರಿ ಒಟ್ಟು ಮೊತ್ತ ಇದನ್ನ ತಗೊಂಡು ಬಂದೆ. ನಾನು ತಗೊಂಡು ಬಂದ್ರು ವರ್ಕ್ ಆರ್ಡರ್ ಕೊಡಿಸ್ಲಿಲ್ಲ ನನಗೆ. ನಾನು ಇಳಿದಾದ್ಮೇಲೆ ಅವರು ಹೋಗಿ ಕೆಲಸ ಮಾಡ್ಯವ್ರೆ. ನಾನು ಇಳಿದು 1 ತಿಂಗಳಿಗೆ ಕೆಲಸ ಹಿಡಿದ್ರು. 50 ಕೋಟಿ ರೂಪಾಯಿ ಕೆಲಸನ. 12 ಕೋಟಿ ರೂಪಾಯಿ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಏರಿಯಾ ನೆಟ್ಕೆರೆಪ್ಪ ಕೈಗಾರಿಕಾ ಪ್ರದೇಶ ರಸ್ತೆಗಳ ಅಭಿವೃದ್ಧಿ ನಿಗದಿ ಆದ ಅನುದಾನ. ಈ 12 ಕೋಟಿಗೆ ಅವಾಗಲೇ ನಾನು ಪೂಜೆ ಮಾಡಿದೆ. ಗುದ್ದಿ ಪೂಜೆ ಮಾಡಿ ಬಂದು ಒಂದು ದಿವಸ ಕೆಲಸ ಹಿಡಿದ್ರು. ತಿರ್ಗಾ ಅವರು ತಡ ಹಾಕಿರು. 15 ನೀತಿ ಸಮಿತಿ ಜಾರಿ ಆಯಿತು. ಆಮೇಲೆ ಮಾಡ್ಕೊಂಡ್ರು. ಇದಲ್ದೇ 25 ಕೋಟಿ ಅದರಲ್ಲೇನೆ 110 ಹಳ್ಳಿಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಟ್ಟು ಮೊತ್ತ 22-23ನೇ ಸಾಲಿನ 110 ಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 25 ಕೋಟಿ ರೂಪಾಯಿ. ಇದು ಅವಾಗ ನನಗೆ ವರ್ಕ್ ಆರ್ಡರ್ ಕೊಡಕ್ಕೆ ಬಿಡಲಿಲ್ಲ. ಅದನ್ನು ಇವರೇ ಹಾಳು ಮಾಡಿರು. ಆಮೇಲೆ ಅದ್ರ ಕೆಲಸ ಜನಗಳಿಗೆ ಅದು ಕೆಲಸ ಆಯಿತು. ಅದಾದಮೇಲೆ ರಾಜಕಾಲುವೆಗೆ ನೋಡಿ ಇಲ್ಲಿ ಆರ್ಡ್ರು 130 ಕೋಟಿ ಸ್ಯಾಂಕ್ಷನ್ ಆರ್ಡ್ರು. 130 ಕೋಟಿ ರೂಪಾಯಿನ ನೋಡಿ 2021ರಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ರು. ಕುಮಾರಣ್ಣವರು ಮಾಡಿಕೊಟ್ಟಿದ್ರು 121 ಕೋಟಿ. ನಾನು ಆಗಲೇ ಹಿಂದೆನೂ ಹೇಳಿದೆ ನಾನು, ಇದೇ ಗೌರ್ಮೆಂಟ್ ಆರ್ಡ್ರು, ಇದು ಸರ್ಕಾರದ ಆದೇಶ. ಇದರಲ್ಲಿ 130 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಬಂದು ಅದನ್ನು ಪೂರ್ತಿ ತೆಗೆದಾಕಿರು.
ತಿರ್ಗಾ ನಾವು ಅಸೆಂಬ್ಲಿಯಲ್ಲಿ ನಾವು ಎಸ್ ಟಿ ಸೋಮಶೇಖರು, ಹೆಬ್ಬಾಳ ಮತ್ತೆ ಇದು ಆರ್ ಆರ್ ನಗರದವರು ಶಾಸಕರೆಲ್ಲ ಧರಣಿ ಮಾಡಿ ಕೂತ್ಕೊಂಡು ನಮ್ಮವೆಲ್ಲ ಔಟ್ಸ್ಕಟ್ಸ್ ಇದ್ದಾವೆ, ಎಲ್ಲ ರೆವಿನ್ಯೂ ಜಾಗಗಳು ನಮ್ಮವೆಲ್ಲ ಯಾವ್ಯಾವ್ರು ಇದು ರೆವಿನ್ಯೂ ಸೈಟ್ ಕಲ್ಲಾಕಿ ಮಾರಿದ್ದಾರೆ, ಎಂಕ್ರೋಚ್ಮೆಂಟ್ ಆಗಿದೆ, ಮಳೆ ಬಂದರೆ ರಸ್ತೆಗೆ ನೀರು ಬರ್ತದೆ ಅಂತ ಹೇಳಿ ನಮಗೆ ದುಡ್ಡು ಬೇಕು ಅಂತ ಹೇಳಿದಾಗ ಅವಾಗ ವೋಟ್ ಬ್ಯಾಂಕಿಗೆ ಬರ್ಸಿರಿ ಇದ್ರನ್ನ. ವೋಟ್ ಬ್ಯಾಂಕಿಗೆ ಆಗಿ ಈಗ ಬಂದೈತೆ ಅದು ಎಷ್ಟು, ನಮ್ಮ 206 ಕೋಟಿ ರೂಪಾಯಿ ಈಗ ಬಂದದೆ. ಅದರಲ್ಲೇ ಇವಾಗ ಅಲ್ಲೊಂದು ಈಗ ಅದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ 120 ಕೋಟಿ. ಯಾರನ್ನ ಕೇಳಿರಿ, ಯಾರನ್ನ ಮನೆ ತಗ ಹೋಗಿ ಕೇಳಿರಿ, ನಮ್ಗೆ ಅನುದಾನ ಇಲ್ಲ ಅಂತಾರೆ. ಯಾವ್ದು ಅನುದಾನ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಬಂದಾದ್ಮೇಲೆ 42 ಕೋಟಿ ಒಂದು ಜನರಲ್ ಗ್ರಾಂಟ್ ಕೊಟ್ಟಿದ್ದಾರೆ, 10 ಕೋಟಿ ಒಂದು ರಸ್ತೆ ಮೂಲಭೂತ ಸೌಕರ್ಯ ರೋಡ್ ಇನ್ಫ್ರಾ ಮೇಜರ್ ರೋಡ್ಗೆ 10 ಕೋಟಿ ಕೊಟ್ಟಿದ್ದಾರೆ, 20 ಕೋಟಿ ಒಂದು ನೋಡಿ ಇಲ್ಲಿ 2024ರಲ್ಲಿ 20 ಕೋಟಿ ಇದೇ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಜಾರಳ್ಳಿ ಕ್ರಾಸ್ ವೈಟ್ ಟಾಪಿಂಗ್ 20 ಕೋಟಿ ಕೊಟ್ಟಿದ್ದಾರೆ. ಬೆಂಗಳೂರು ಸಿಟಿ MLAಗಳಿಗೆ ಮೊನ್ನೆ ಎಲ್ಲ ಕೊಟ್ಟಂಗೆ ಅದೊಂದು 25 ಕೋಟಿ ಕೊಟ್ಟಿದ್ದಾರೆ. ತಿರ್ಗಾ ಅಡಿಷನಲ್ ಗ್ರಾಂಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾಗ ಇದನ್ನ 48 ಕೋಟಿ ನಮ್ಮ ಕ್ಷೇತ್ರಕ್ಕೆ ತುಂಬ ಎಲ್ಲ ಇದು ಡ್ರೈನ್ಗಳು ಆಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ 42 ಕೋಟಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟರು. ನೋಡಿ ಇದು 200 ಕೋಟಿ 208 ಕೋಟಿ ಇದಾಗಿದ್ದು ಲಾಸ್ಟ್ನೇದು. ಒಟ್ಟು ಈ ಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ 200 ಕೋಟಿ ಚಿಲ್ಲರೆ ಇವಾಗ ರೆಡಿ ಗ್ರಾಂಟ್ ಇದೆ, ಎಲ್ಲ ವರ್ಕ್ ಆರ್ಡರ್ ಆಗಿದೆ, ಟೆಂಡರ್ ಆಗ್ಯಾವೆ. ಗುದ್ಲಿ ಪೂಜೆ ಮಾಡಕ್ ಹೋಗ್ತಾ ಇಲ್ಲ. ಯಾರನ್ನ ಕೇಳಿರ ಇಲ್ಲಪ್ಪ ನಮ್ಗೆ ಅನುದಾನ ಬಂದಿಲ್ಲ. ಯಾವ್ದು ದುಡ್ಡಿದು? ಈಗ ತಿರ್ಗಾ ನೆನ್ನೆ ಈಗ ಮೊನ್ನೆ ಲಾಸ್ಟ್ ವೀಕಲ್ಲಿ ತಿರ್ಗಾ 50 ಕೋಟಿ ಕೊಟ್ಟಿದ್ದಾರೆ. ಇದಲ್ದೇ ತಿರ್ಗಾ 50 ಕೋಟಿ. ಇವತ್ತೆಲ್ಲೂ ಒಂದು ಕೆಲಸಗಳು ಆಗಿಲ್ಲ, ಎಲ್ಲೂ ಕೆಲಸಗಳು ಎಲ್ಲ ಕಳಪೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಇಲ್ಲಿ ನೆಲಗದನಹಳ್ಳಿ ನಿಸರ್ಗ ಆ ಸ್ಕೂಲ್ ಮುಂದೆಗಡೆ ಮೊನ್ನೆ ಕಾಂಕ್ರೀಟ್ ಹಾಕ್ಯಾರ, 15 ಸಾಗಿಲ್ಲ, ಎಲ್ಲ ಎದ್ದು ಬಂದೈತೆ. ನಾಳೆ ಹೋಗ್ತೀನಿ ಅದನ್ನ, ಅದು ನೋಡಿ ಅದನ್ನ ಹೋಗ್ಬಿಟ್ಟು ಅದನ್ನ ನಾಳೆ ಹೇಳ್ತೀನಿ. ಅದನ್ನ ಹೋಗಿ ಕಾಂಕ್ರೀಟ್ ಹಾಕಿರೋದು ಬೂದಿಯಾಗಿ ಎದ್ದು ಬಂದದೆ, ಒಂದು 15 ಸಾಗಿಲ್ಲ. ಮತ್ತು ಅಲ್ಲಿ ನಾನು ಆಗಲೇ ಇಲ್ಲ, ಲಾಸ್ಟ್ ಟೈಮ್ ನಾನು ಆಲೇ 10 ಡೇಸ್ ಬ್ಯಾಕ್ ನಾನು ಆಲೇ ಇದು ಮಾತಾಡಿದ್ದೆ. ಮಾಗಡಿ ರೋಡಿಂದ ಒಳಗಡೆ ಬರೋಕ್ಕೆ ಆ ಬೆಲ್ದ ಹನುಮಂತಪ್ಪನ ಮನೆಯವರು 25 ಕೋಟಿ ರೂಪಾಯಿ ಆಸ್ತಿ ಒಳಿಕ ಗಾಡಿಗಳು ಬರೋಕ್ಕೆ ಅಂತ ರೋಡ್ ಇರಲಿಲ್ಲ 30 ವರ್ಷದಿಂದ. ಇವು ಯಾರು ಆ ರೋಡ್ ಮಾಡಿಸಿರಲಿಲ್ಲ. ಏನೋ ರಿಕ್ವೆಸ್ಟ್ ಮಾಡಿ ಅವ್ರ ಅಣ್ಣ ತಮ್ಮದಿರ್ನೆಲ್ಲ ಅವ್ರ ಅಣ್ಣ ತಮ್ಮದಿರು ಯಾರು ಅವರು ಹನುಮೇಗೌಡರು, ಇವರು ಅವರು ರಂಗದಾಮಯ್ಯನವರು, ಮಹಾದೇವಪ್ಪನವರು, ಲೋಕೇಶ್ ಅವರು ಅವ್ರ ಮನೆಯವರು, ಅಚ್ಚು ವೆಂಕಟೇಶ್ ಅವರು, ಅವ್ರನ್ನೆಲ್ಲ ನಾನು ಅವ್ರ ಮನೆಗಳಿಗೆ ಹೋಗಿ ಅವ್ರ ಮನವಿ ಮಾಡಿ ಅವ್ರ ಇಡೀ ಕುಟುಂಬಕ್ಕೆ ಆ ರೋಡ್ ಬಿಡಿಸಿನಲ್ಲ, ಅವ್ರು ರೋಡ್ ಬಿಡಿಸಿ ಅಲ್ಲೆಲ್ಲ ನಾವು ಸ್ಯಾನಿಟರಿ ಮಾಡಿಸಿ, ವಾಟರ್ ಲೈನ್ ಹಾಕ್ಸಿ, ಜಲ್ಲಿ ಹಾಕ್ಸಿ, ಅವಾಗ ಹೊಸದಾಗಿ ಟಾರು ಹಾಕ್ಸಿದ್ದು ಅವತ್ತು ಮಾಡಿಸಿದ್ದು. ಇವತ್ತು ನೋಡಿ ಅಲ್ಲಿ ಫೋಟೋ ಅದೇ ತಗೊಂಡು ನೋಡಿ, ನೀವು ಆ ಫೋಟೋ ಹಾಕೇಳಿ. ನೀವು ಅಲ್ಲಿ ರೋಡು ನಡ್ಕೊಂಡು ಹೋಗೋಕ್ಕಾಗಲ್ಲ. ಬೆಳಿಗ್ಗೆ ಎದ್ರೆ ಸಾವಿರಾರು ವೆಹಿಕಲ್ಗಳು ಹೋಗ್ತವೆ, ಮಕ್ಕಳು ಮರಿ, ಸ್ಕೂಲ್ ವ್ಯಾನ್ಗಳು, ಸ್ಕೂಟ್ರುಗಳು, ಕಾರ್ಗಳು ಬಿದ್ದು ಎದ್ದು ಹೋಗ್ತಾರೆ. ಎಷ್ಟು ಹೇಳಿದ್ರು ನಾನು ಹೇಳಿದ್ದೆ 1 ವಾರ ಟೈಮ್ ಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಇವತ್ತು ಅದಕ್ಕೂ 80 ಲಕ್ಷ ವರ್ಕ್ ಆರ್ಡರ್ ಆಗಿದೆ. ನಾಳೆನೇ ಕೆಲಸ ಹಿಡಿಬೋದು. ಕೆಲಸ ಹಿಡಿತಾ ಇಲ್ಲ, ಅದನ್ನ ಕೆಲಸ ಹಿಡಿದಿಲ್ಲ. ಅದಕ್ಕೆ ನಾಳೆ ಒಂದಿನ ಟೈಮ್ ಕೊಟ್ಟಿದ್ದೀನಿ. ನಾಳೆ ಮಾಡ್ಲಿ ಹಿಡಿಲಿಲ್ಲ ಅಂದರೆ ನಾಡಿದ್ದು ಬೆಳಿಗ್ಗೆ 9 ಗಂಟೆಗೆ ನಾನು ಅಲ್ಲಿ ಹೋಗಿ ದಂಡಿ ಕೂತ್ಕೊಂತೀನಿ ಆ ರೋಡಿಗೆ. ನಾಡಿದ್ದು ಇವತ್ತು ಎಷ್ಟು ಜನ 3-4 ಲಕ್ಷ ಜನ ಆ ರೋಡಾಗ ಓಡಾಡ್ತಾರಲ್ಲ ಡೈಲಿ. ನಿಮ್ಗೆ ಏನು ಬಂದದೆ? ನಿನ್ನೆ ಏನು ಇಲ್ಲಿ ಇಂಜಿನಿಯರ್ಗಳಿಗಂತೂ ಅವ್ರಿಗೇನಿಲ್ಲ, ಅವ್ರಿಗೆ ಇಂಜಿನಿಯರ್ಗಳು ಅವ್ರಿಗೆ ಮನುಷ್ಯತ್ವನೇ ಇಲ್ಲ. ಅವ್ರಿಗೆ ಏನಾದರೂ ನಾನು ಆಗ್ಲಾಗಲ್ಲ ಹೇಳ್ತಾ ಪ್ರತಿಯೊಂದು ಇದರಲ್ಲೂ ಹೇಳ್ತಾ ಇರ್ತಿದ್ದೀನಿ, ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಯಾವ ರಾಜಕಾರಣಿನೂ ಆಗಲ್ಲ, ನಿಮ್ಮ ಕೆಲಸ ನೀವೇನಾದರೂ ಮಾಡ್ಕೊಂಡು ಹೋಗ್ರಿ ಅಂತ ನಾನು ಹಲವಾರು ಬಾರಿ ಹೇಳಿದ್ರು ಕೂಡ ಭಾನುವಾರ ಹೋಗಿ ಅವರೆಲ್ಲ ಏನೇನು ಬೇಕು ಅವ್ರಿಗೆ ಮಾತಾಡ್ಕೊಳ್ಳೋದು, ಮಧ್ಯಾಹ್ನ ಫ್ರೀ ಇದ್ದಾಗ ಮನೆಗೆ ಹೋಗೋದು. ಇವ್ರ ಕೆಲಸ ಮಾಡಬೇಕು, ಆಫೀಸಲ್ಲಿ ಮಾಡಬೇಕು. ಏನು ಅವನು ಮನೆಗಳಿಗೆ ಹೋಗೋದು? ಏನು ಅವನು ಯಾರು ಆಳ್ವಿಕೆ ಮಾಡ್ತಾರಲ್ಲ, ಅವ್ನ ಮನೆಗೆ ಹೋಗೋಂಥದ್ದು ಏನಿದೆ? ಈ ಅಧಿಕಾರಿಗಳು ಇವರು ಹೋಗಿ ಭಾನುವಾರ ಅವ್ರ ಮನೆಗಳಿಗೆ ಹೋಗ್ತಾರೆ. ಬೇರೆ ಮಧ್ಯಾಹ್ನದ ಹೊತ್ತು 2ರಿಂದ 3 ಗಂಟೆ ಅವ್ರ ಮನೆಗೆ ಇರ್ತಾರೆ. ಇಂಥ ಕೆಲಸ ಈ CE, AEE
ಇದೇನೋ ನಾಡಿದ್ದು ಅದೇನೋ ಕೆಲಸ ಹಿಡಿಲಿಲ್ಲ ಅಂತಂದರೆ ನಾನು ಅಲ್ಲೇ ಆ ಭಾಗದ ಕಾಯ್ತಾವ್ರೆ ಜನ ಎಲ್ಲ ಹಣ ನೋಡಿ ಬನ್ನಿ ಅಂತ. ಈ ಥರ ಆಗಿದೆ. ಅದಕ್ಕೆ ನಾಳೆ ಒಂದು ದಿವಸ ಅವ್ರಿಗೆ ಟೈಮ್ ಕೊಟ್ಟು ನಾಡಿದ್ದು ಬೆಳಿಗ್ಗೆ ನಾನು ಅಲ್ಲಿ 9 ಗಂಟೆಗೆ ಹೋಗಿ ಅಲ್ಲೇ ಕೂರ್ತೀನಿ. ಅದು ಯಾಕೆ ದುಡ್ಡು ಹಾಕಿ ವರ್ಕೌಟ್ರ್ ಆಗಿಲ್ವ? ಸರ್ಕಾರ ಅದು ದುಡ್ಡು ಹಾಕಿಲ್ವ? 80 ಲಕ್ಷ ಹಾಕಿ ಟೆಂಡರ್ ಆಗಿ ವರ್ಕೌಟ್ರ್ ಆಗಿದೆ. ಅವನು ಯಾವ ಲೋಕೇಶ್ ಅಂತ ಅವನು ಯಾರೋ ಕಾಂಟ್ರಾಕ್ಟ್ರಿಗೂ ಫಿಕ್ಸ್ ಆಗಿದೆ. ಯಾಕಿನ್ನ ಕೆಲಸ ಮಾಡಿಲ್ಲ? ಯಾಕೆ ಹೋಗಿ ಕಾಣಿಕೆ ಒಪ್ಪಿಸ್ಬೇಕಾ? ಹೋಗಿ ಮನೆಗೆ ಹೋಗಿ ಕಾಣಿಕೆ ಬಂದಿಲ್ಲ ಅಂತನಾ? ಇಷ್ಟು ಈ ಥರ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಇವತ್ತು ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇನ್ನೂ ಹಲವಾರು ಇವತ್ತು ಯಾರೋ ಬೆಳಗ್ಗೆ ಬಂದಿದ್ರು, ನನಗೆ ಮನೆ ಕಟ್ಟಿ ಎಲ್ಲ ವಾಸ ಇದ್ದೀವಿ, ನೋಟಿಸ್ ಕೊಟ್ಟವ್ರೆ, ನಿಮ್ಮನ್ನ ಈಗ ನಿಮ್ಮ ಪ್ಲಾನ್ ಸ್ಯಾಂಕ್ಷನ್ ಆಗಿಲ್ಲ. ಎಲ್ಲಿ ಬೋರ್ ಹಾಕಕ್ಕೆ ಹೋದ್ರು ಎಲ್ಲಾನ ಬೋರ್ ಹಾಕಕ್ಕೆ ಹೋಗೋ ಚೇಲಗಳು ಬಂದ್ಬಿಟ್ಟು ಎಲ್ಲ ಒಂದೊಂದು ವಾರ್ಡಾಗೆ ಇಬ್ಬರು ಒಂದು ಚೇಲ ಇಟ್ಕೊಂಡವ್ರೆ. ಆ ಚೇಲಗಳು ಹೋಗೋದು ತಡಾಕೋದು, ಎಲ್ಲಿ ನಿಮಗೆ ಪ್ಲಾನ್ ಸ್ಯಾಂಕ್ಷನ್ ಎಲ್ಲಿ, ಪರ್ಮಿಷನ್ ಎಲ್ಲಿ ಅಂತ. ಇಂಥ ಕೆಲಸ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಅದನ್ನು ಎಷ್ಟು ಸರಿ ನಾನು ಹೇಳಲಿ. ಅಲ್ಲಿ ಆ ಬಾರ್ಗಳಂತೂ ಜನ ಶಾಪ ಹಾಕ್ತಾರೆ, ಅವ್ರ ಮನೆ ಹಾಳಾಗೋಗ ತಂದಿಲ್ಲ ಹಾಕ್ಯವ್ರೆ ಅಂತ ಇದೇ ಓದ್ ಕಡೆ ಎಲ್ಲ ಹೇಳ್ತಾರೆ. ಹೆಂಗೆ ಆ ಹೆಣ್ಮಕ್ಳು ಹೆಂಗೆ ಓಡಾಡ್ತಾರೆ, ಸ್ಕೂಲ್ ಮಕ್ಳು ಹೆಂಗೆ ಓಡಾಡ್ತಾರೆ? ಅಲ್ಲಿ ತಂದು ಸಾಯಂಕಾಲ 5 ಗಂಟೆ ಆಯಿತು ಅಂತಂದರೆ ತಂದು ಸ್ಕೂಟ್ರುಗಳು ಕಾರ್ಗಳು ಬೈಕ್ಗಳು ತಗೊಂಡೋಗಿ ರೋಡಿಗೆ ನಿಲ್ಲಿಸ್ತಾರೆ, ಒಳಗೆ ಕುಡಿಯೋಕೆ ಹೋಗ್ತಾರೆ. ಅದು ಯಾರನ ಮಗ ಅದನ್ನು ಪರ್ಮಿಷನ್ಗಳು ಕೊಡೋದು? ಅದನ್ನು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ಹಿಂಗೆಲ್ಲ ಹಾಳು ಮಾಡಿ ಇಕ್ತಾವ್ರು ಇವ್ರಿಗೆ. ನಾವು ಇದನ್ನಾಲೆ 3-4 ಸರಿ ಹೇಳ್ತಾ ಇದ್ದೀನಿ. ಇನ್ಮೇಲೆ ನಾವು ಆಗೋದಿಲ್ಲ. ಫಸ್ಟು ಅದನ್ನು ನಾಡಿದ್ದು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಬೇರೆ ಇನ್ನು ಕ್ಷೇತ್ರ ನಾವು ಇಲ್ಲಿವರೆಗೂ 3 ವರ್ಷ ಕಾಲಾವಕಾಶ ಕೊಟ್ಟಿದ್ದೀವಿ. 3.25 ವರ್ಷನೇ ಆಯಿತು. ಇಲ್ಲಿವರೆಗೂ ಯಾವತ್ತು ನಾವು ಬಂದು ಬೀದಿಗೆ ಬಂದು ಅದು ಇದು ಇಲ್ಲ. ನಾವು ಆಫೀಸಿಗೆ ಬಂದವರು ಏನು ಜನಗಳಿಗೆ ಏನು ಕೆಲಸ ಕಾರ್ಯ ಮಾಡಬೇಕು ಅದು ಮಾಡ್ತಾ ಇದ್ದೀನಿ ಹೊರತು ನಾವು ಇಷ್ಟಿಂತಕ್ಕ ನೋಡ್ಕೊಂಡು ಇನ್ನಕ್ಕೆ ಸಾರ್ವಜನಿಕರ ಹಣ ಅದನ್ನು ನಾವು ತಿನ್ನಕ್ಕೆ ಬಿಡೋದಿಲ್ಲ. ಅದು ಒಂದೇ ಅಲ್ಲ, ಗಾರ್ಬೇಜ್ ಅಂತೂ ಎಲ್ಲ ಕಡೆಗೂ ಯಾಕೆ ಹೇಳ್ತೀರ? ಅದಕ್ಕಾಗಿ ಬೇಕಾದಷ್ಟು ಗಾರ್ಬೇಜಿ ಅಂತ ಎಷ್ಟು ಹಣ ಖರ್ಚು ಮಾಡ್ತಾರೆ ಸರ್ಕಾರದಲ್ಲಿ. ಏನು ಎಲ್ಲಿ ನೋಡ್ರು ಬಿದ್ದದೆ ಎಲ್ಲ ಯಾರೋ ಕಮರ್ಷಿಯಲ್ ಅನ್ನಂತೆ, ಅದು ಯಾರೋ ಎಲ್ಲ ಇಂಜಿನಿಯರ್ಗಳೇ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಳೋದು, ಏನು ತಿಂದು ಹಾಳಾಗೋಲಿಕ್ಕ ಆ ಗಾರ್ಬೇಜ್ಗಳು ಎತ್ತಾ ಇಲ್ವಲ್ಲ. ಎಲ್ಲ ಕಡೆಗೂ ಹಂಗೆ ಒಂದೊಂದವ ನೋಡ್ಬೇಕಾಯ್ತು. ಎಲ್ಲ ಬ್ಲಾಕ್ ಸ್ಪಾಟ್ಗಳು ಬಿದ್ದದೆ ಒಂದೊಂದು ಲಾರಿ ಎಲ್ಲ ಕಡೆನೂ. ಅದನ್ನು ಇನ್ಮೇಲೆ ಇದನ್ನು ನಾಳೆ ನಾನು ಈ ವಿಚಾರವಾಗೇನೆ ನಾನು ಇದನ್ನು ಹಲವಾರು ಬಾರಿ ಲೆಟ್ರು ಬರೆದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಾಗಿದೆ, ನಾನು ಶಾಸಕನಾಗಿದ್ದಾಗ ರಾಜಗಾಲುವೆಗೆ ಅಂತ ನಾನು ಸಾಕಷ್ಟು ಬೇಡ್ಕೊಂಬಿಟ್ಟೆ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅವಾಗ ಅನುದಾನ 89 ಕೋಟಿ ಬಿಟ್ಟರೆ ಇನ್ಯಾವುದೂ ಅನುದಾನ ಇರಲಿಲ್ಲ. ಆಮೇಲೆ ಹೈಕೋರ್ಟಿಗೆ ಹೋದು. ಅದಕ್ಕೆ ಮುಂಚೆ ಫ್ಲಡ್ ಆಯಿತು, ಸಿಕ್ಕಾಪಟ್ಟೆ ಫ್ಲಡ್ ಆಯಿತು. ಅವಾಗ ಜನಗಳಿಗೆ ಭಾಳ ತೊಂದರೆ ಆಯಿತು. ಯಾಕೆಂದರೆ ನಾವು ಈ ವಾಟರ್ ಲೈನ್ ಎಲ್ಲ ಅಗಿಸಿ ನಾವೆಲ್ಲ ಸ್ಯಾನಿಟರಿ ವಾಟರ್ ಲೈನ್ ಅಗಿಸ್ಬಿಟ್ಟಿದ್ದೆ. 110 ವಿಲೇಜು ಎಷ್ಟು ಕೇಳ್ಕೊಂಡ್ರು ಕೊಟ್ಟಿರಲಿಲ್ಲ. ಇದನ್ನ ಈ ಮಾನ್ಯ ಯಾರು ಈಗ ವಿರೋಧ ಪಕ್ಷದ ನಾಯಕರಾಗ್ಯಾರಲ್ಲಪ್ಪ, ಈಗ ಅವ್ರದ್ದು ತೋಟದ ಇದಕ್ಕೆ ರೋಡ್ಗೆ ನಾನು ಇಷ್ಟೆಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿ ಒಳಗೆಲ್ಲ ಎಲ್ಲೂ ಹಾಕಲಿಲ್ಲ. ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ RCC ರಿಟೈನಿಂಗ್ ವಾಲ್ U-shaped drain and culverts for the SWD BP 114 ನಿಯರ್ ಜ್ಯೂಸ್ ಫ್ಯಾಕ್ಟ್ರಿ ಅಬ್ಬಿಗೆರೆ ಇನ್ ವಾರ್ಡ್ ನಂಬರ್ 12. ಅಂದರೆ ಈ ಜ್ಯೂಸ್ ಫ್ಯಾಕ್ಟ್ರಿ ಇರೋದು ಯಾರು ಲ್ಯಾಂಡ್? ಅದು ಸನ್ಮಾನ್ಯ ಅಶೋಕ್ ಅವ್ರದ್ದು. ಅಲ್ಲಿಗೆ ಹಾಕ್ಕೊಂಡ್ರು. ಅದೊಂದಲ್ಲಿ ಇನ್ನೊಂದು ಅದಕ್ಕೆ ಎಷ್ಟು 8,85,00,000. ಇನ್ನೊಂದು ಅಲ್ಲೇ ನೋಡ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಆಫ್ SW ರಿಟೈನಿಂಗ್ ವಾಲ್ ಅಂಡ್ ಬಾಕ್ಸ್ ಕಲ್ವರ್ಟ್ ಫ್ರಮ್ ಜ್ಯೂಸ್ ಫ್ಯಾಕ್ಟ್ರಿ ಟು ಅಬ್ಬಿಗೆರೆ ಲೇಕ್ ಬ್ಯಾಲೆನ್ಸ್ ಪೋರ್ಷನ್ ಅಂತ ಹಾಕ್ಕೊಂಡು ಅದಕ್ಕೆ 5 ಕೋಟಿ ಹಾಕ್ಕೊಂಡ್ರು. ಅದಕ್ಕೆ ಮುಂಚೆ ಇಲ್ಲಿ 5 ಕೋಟಿ ಸ್ಯಾಂಕ್ಷನ್ ಆಗಿ 7 ಕೋಟಿ ಸ್ಯಾಂಕ್ಷನ್ ಆಗಿ ಕೆಲಸ ಆಗಿದೆ. ಎಷ್ಟನೇ ಇಸ್ವಿಯಲ್ಲಿದು? 2021ರಲ್ಲಿ. ಇದು 22ರಲ್ಲಿ ಇದು 8,85,00,000 ಒಂದು, 5 ಕೋಟಿ ಒಂದು. ಅದಕ್ಕೆ ಮುಂಚೆ 7 ಕೋಟಿ ಆಗಿ ಅದು ರಿಟೈನಿಂಗ್ ವಾಲ ಅದು ಅಲ್ಲಿ ರಾಜಗಾಲುವೆ ಆಗಿತ್ತು. ಇವೆರಡು ತನಿಖೆ ಮಾಡಿ ಅಂತ ಮಾನ್ಯ ಶಿವಕುಮಾರ್ ಅವ್ರಿಗೆ ಲೆಟ್ರು ಬರೆದೆ. ಅವರು ಲೆಟ್ರ್ ಹಾಕ್ಯಾರವರು, ಅದು ಏನಿಲ್ಲ, ಅದು ಹೋಯ್ತದು. ಇದನ್ನು ತನಿಖೆ ಆಗಲೇಬೇಕು. ಇದು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ತಂಡ ಕೊಡ್ತೀನಿ. ಇವಾಗ ಅದೇನು ಆಗಲಿಲ್ಲ ಅಂದರೆ
ನಾನು ಎಲ್ಲಿಗೆ ಹೋಗ್ಬೇಕೋ ಎಲ್ಲಿ ಕೊಡ್ಬೇಕೋ ಮಾಡ್ತೀನಿ, ಅದೇನೋ ಮಾಡಲಿಲ್ಲ ಅಂತಂದರೆ ಇಲ್ಲೇ ಬರ್ದಿದೆ ನೋಡಿ. ಇಲ್ಲಿ ಆರ್ ಮಂಜುನಾಥ್ ಶಾಸಕರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇವರು ಮನವಿ ಸಲ್ಲಿಸಿದ ಬೃಹತ್ ರಾಜಕಾಲುವೆ ಅಭಿವೃದ್ಧಿಗೆ ನಿಗದಿಕೊಂಡಿರೋ ಅನುದಾನವನ್ನು ದುರ್ಬಳಕೆ ಮಾಡಿರೋ ಹಿನ್ನೆಲೆಯಲ್ಲಿ ಜಂಟಿ ತನಿಖೆ ಒಳಪಡಿಸಿ ಅಂತ ನಾನು ಕೋರಿದ್ದೆ ಅವ್ರಿಗೆ. ಇವರು ನನ್ನ ಮನವಿಯೊಂದಿಗೆ ಲಗತ್ತಿಸುತ್ತಾ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೃಹತ್ ರಾಜಕಾಲುವೆ ಅಭಿವೃದ್ಧಿಗೆ ನಿಗದಿಕೊಂಡಿರುವ ಅನುದಾನವನ್ನು ದುರ್ಬಳಕೆ ಮಾಡುವ ಕುರಿತು ಕೂಲಂಕುಷವಾಗಿ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಸ್ಥಳ ತನಿಖೆ ಮಾಡಿ 10 ದಿನದೊಳಗೆ ವರದಿ ಕೊಡುವಂತ ಹಾಕಿರು. ಇವತ್ತವರೆಗೂ ಆಗಿಲ್ಲ, 2 ವರ್ಷ ಆಯಿತು. ಒಬ್ಬ ವಿರೋಧ ಪಕ್ಷದ ನಾಯಕ ಇವನ್ ತ್ವಾಟಕ್ಕೆ ಹೋಗ್ಬಿಟ್ಟು ಸರ್ಕಾರದ ಹಣನ 13.5 ಕೋಟಿ ಹಣ ಹಾಕ್ಕೊಂಡವ್ರೆ. ಅದಕ್ಕೆ ಮುಂಚೆ 7 ಕೋಟಿ ಕೆಲಸ ಆಗಿದೆ ಅಲ್ಲಿ. ಇವ್ರಿಗೆ ಏನು ನೈತಿಕತೆ ಇದೆ ಅವ್ರಿಗೆ ಮಾತಾಡೋಕ್ಕೆ, ಆ ವಿರೋಧ ಪಕ್ಷ ನಾಯಕನಿಗೆ? ಇಂಥ ಕೆಲಸ ಇಲ್ಲಿ ಈ ಕ್ಷೇತ್ರದಲ್ಲಿ ಇಂಥವು ಅವರು 2-3 ಬಾರಿ ಶಾಸಕರಾಗಿ ಹೋಗಿ ಈ ಕ್ಷೇತ್ರಕ್ಕಿಂತ ದ್ರೋಹ ಮಾಡಿದ್ರ, ಅನ್ಯಾಯ ಮಾಡಿದ್ರ. ನಿಮ್ಗೆ ನಾಚಿಕೆ ಆಗಲ್ವ ನಿಮಗೆ ಕೇಳಕ್ಕೆ? ಹಿಂಗಂತ ಹೋಗಿ ಅಲ್ಲಿ ಇಲ್ಲಿ ಹೋಗಿ ದೊಡ್ಡದಾಗಿ ಸರ್ಕಾರ ಅನುದಾನ ಅಟ್ಲೀಸ್ಟ್ 50-60 ಕೋಟಿ ಕೊಟ್ಟವ್ರೆ. ಇವರು 80 ಕೋಟಿ 90 ಕೋಟಿ ತಗೊಂಡ್ರೆ 50-60% ಕೊಟ್ಟವ್ರೆ. ನಮ್ಗೆ 8% ಕೊಟ್ಟಿರಲಿಲ್ಲ. ಹಾಳು ಮಾಡಿದ್ರಿ ಕ್ಷೇತ್ರನ ಅವಾಗೆಲ್ಲ. ಅಂತ ಫ್ಲಡ್ ಆಗಿ ಜನ ಅಷ್ಟು ತೊಂದರೆ ಬಿದ್ದು ಎದ್ದು ಇದಾಗ್ತಿದ್ರು. ಇಂಥ ಇಲ್ಲಿ ಒಂಟೆ ವಿಲೇಜಾಗಿ ಕೆಲ್ಸಗಳು ನಡೀತಿದ್ರು ಕೂಡ ನಮ್ಗೆ ಅಷ್ಟೊಂದು ಬೇಡ್ಕೊಂಡ್ರು ನಮಗೆ ಹಣ ಕೊಟ್ಟಿರಲಿಲ್ಲ. ಯಾವ್ದ್ಯಾವುದು ಎಷ್ಟು ಎಲ್ಲ ಟೆಂಡರ್ ಆಗಿರೋದನ್ನ ಯಾಕೆ ಕೆಲಸ ಹಿಡಿಯಲ್ವೋ ಕೇಳ್ತೀನಿ. ಯಾವ್ಯಾವ ರೋಡು ಎಲ್ಲ ರೋಡ್ಗೂ ನಾನು ಯಾವುದೂ ಅಡ್ಡ ಹಾಕಿಲ್ಲ. ನಮಗೆ ಇವ್ರು ಪ್ರತಿಯೊಂದು ನನಗೆ ಅಡ್ಡ ಹಾಕ್ತಿದ್ರು ದುಡ್ಡು ತರಕ್ಕೆ. ನಾನು ಹೇಳಿದ್ನಲ್ಲ 650 ಕೋಟಿ ಕುಮಾರಸ್ವಾಮಿ ಕೊಟ್ಟಾಗ ಬರೀ 16 ಕೋಟಿ ಬಿಟ್ಟಿದ್ರು, ಎಲ್ಲ ಕಿತ್ತಾಕಿರು ಅಂತ. ಇವತ್ತು ನಾನು ಮಾಡ್ಬೋದಾಯ್ತು. 200 ಕೋಟಿ ನಾನು ರಾಜಕಾಲದ ಬಂತಲ್ಲ, ಬೇಡ ಹಂಗೆ ಇಡ್ರಿ ಅಂದ್ರೆ ಹಂಗೆ ಇಟ್ಟಿರೋರು. ಅಂಥ ಕೆಲಸ ನಾನು ದ್ರೋಹ ಮಾಡಲ್ಲ. ಜನಗಳಿಗೆ ಕೆಲಸ ಆಗಲಿ. ಬಾಣಾವರ ಕೆರೆನ 12 ಕೋಟಿ ರೂಪಾಯಿ ಅದ್ರಾಗ ಎಷ್ಟು ತಿಂದಾಕಿ ಇನ್ನು ಹಂಗೆ ಬಿಟ್ಟವ್ರು. ಅದನ್ನ 12 ಕೋಟಿ ರೂಪಾಯಿ ರೆಡಿ ಗ್ರಾಂಟ್ ತಂದು ಬಿಡಿ ಅಂತ ಹಾಕ್ಬಿಟ್ಟಿದ್ದು. ಇದು ಅಷ್ಟೇನೆ. ಈ ಕ್ಷೇತ್ರಕ್ಕೆ ಇವೆಲ್ಲ ಇಷ್ಟು ದುಡ್ಡು ಇನ್ನು ಹೆಚ್ಚು ಕಮ್ಮಿ 200 ಕೋಟಿ ಚಿಲ್ಲರೆ ಐತಿ ಇವಾಗ. 250 ಕೋಟಿ ರೂಪಾಯಿ ದುಡ್ಡು ಐತಿ ಇವಾಗ. ಯಾರನ್ನ ಹೋದ್ರೆ ದುಡ್ಡೇ ಇಲ್ಲಪ್ಪ ಅಂತಾರೆ, ದುಡ್ಡೇ ಇಲ್ಲ. ಈ ಶಾಪ ಜನಗಳು ಇವೆಲ್ಲ ಇದು ಮಳೆ ಬಂದಾಗ ಬಿದ್ದು ಎದ್ದಾಗ ಈ ಶಾಪ ತಡ್ತದ ನಿಮಗೆ. ಈ ಶಾಪ ಈಗೇನು ರೊಟ್ಟಿ ತಿರುವಾಗ್ತಂಗೆ ಶಾಪ ತಡ್ತದ ನಿಮಗೆ. ಆದರೆ ನೀನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಇಷ್ಟು ನಾನು ಈ ಕ್ಷೇತ್ರದ ಜನಗಳಿಗೆ ನಾನು ಇದನ್ನು ನೇರವಾಗಿ ಹೇಳಕ್ಕೆ ನಾನು ಬಯಸ್ತೀನಿ.